ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಥಂಬ್ನೈಲ್ ನೋಡಿ ನೀವು ವಿಡಿಯೋ ಓಪನ್ ಮಾಡಿರ್ತೀರಾ. ಅದರಲ್ಲಿ ಬಂದ್ಬಿಟ್ಟು ನಮಗೆ ಮೈನ್ ಪ್ರಾಬ್ಲಮ್ ಬಂದ್ಬಿಟ್ಟು ಬ್ಲೌಸ್ ಉದ್ದ ಅಳತೆ. ಮಾಮೂಲಿ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ, ಯಾಕಂದ್ರೆ ಒಂದೊಂದು ಸುಮಾರು ಬಂದ್ಬಿಟ್ಟು ನಾವು ಅಳತೆ ಬ್ಲೌಸ್ಗಳ ಸರಿ ಇರಲ್ಲ. ಎಲ್ಲರೂ ತುಂಬಾ ಜಾಸ್ತಿ ತಪ್ಪು ಮಾಡ್ತಾರೆ. ಅಳತೆ ಬ್ಲೌಸು ಇದ್ದಾಗ ಏನ್ ಮಾಡ್ತಾರೆ, ಅದರಲ್ಲಿ ಮೆಜರ್ಮೆಂಟ್ ತಗೊಳ್ತಾರೆ. ನೋಡಿ ಕೆಲವೊಂದೆಲ್ಲ ನೋಡಿ ಮನೆಗಳಲ್ಲಿ ಹೊಲ್ದಿರ್ತಾರೆ, ಈ ತರ ಇರುತ್ತೆ. ಅವನ್ನ ನೋಡಿ ನಾವೇನ್ ಮಾಡ್ತೀವಿ, ಮೆಜರ್ಮೆಂಟ್ ಅನ್ನೋದು ತಗೊಂಡಿರ್ತೀವಿ. ಅದು ಕೆಲವೊಬ್ರು ಏನ್ ಮಾಡ್ತಾರೆ, ಆಲ್ಟ್ರೇಷನ್ ಫ್ರಂಟ್ ಕಪ್ ಸೈಜ್ ಎಲ್ಲ ಸರಿ ಇಲ್ಲದೆ ಇದ್ದಾಗ ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರಲು ರಿಂಕಲ್ಸ್ ಬರ್ತಾ ಇರ್ತಲ್ಲ, ಅದನ್ನೆಲ್ಲ ಸರಿಯಾಗಿರಲ್ಲ. ಇನ್ನೊಂದು 2-3 ವಾಶ್ 4-5 ವಾಶ್ ಚೆನ್ನಾಗಿ ವಾಶ್ ಮಾಡಿರ್ತಾರೆ. ಸಿಂಕ್ ಆಗಿರೋದ್ರಿಂದ ಏನಾಗುತ್ತಂದ್ರೆ ರಿಂಕಲ್ಸ್ ಅನ್ನೋದು ಅಷ್ಟು ಜಾಸ್ತಿ ಕಾಣಿಸೋದಿಲ್ಲ. ನಾವು ಹೊಸದಾಗಿ ಬ್ಲೌಸ್ ಹೊಲಿಬೇಕಾದ್ರೆ ಏನಾಗುತ್ತಂದ್ರೆ ಅದು ಜಾಸ್ತಿ ಉಬ್ಬು ಅನ್ನೋದು ಇಲ್ಲಿ ಉಬ್ಕೊಳ್ಳೋ ತರ ಕಾಣಿಸುತ್ತೆ. ಮತ್ತೆ ಲೈನ್ ಸರ ಹಿಂಗೆಲ್ಲ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ಇದ್ದಾಗ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಅದಕ್ಕೆ ನಾವ್ ಹೇಳ್ತೀವಿ, ನಾವು ಅಳತೆ ಬ್ಲೌಸ್ ಅನ್ನ ಬಿಟ್ಟು ಈ ತರ ನೋಡಿ ಪ್ರತಿಯೊಂದನ್ನು ಅಳತೆ ಬ್ಲೌಸ್ ಈ ತರ ಮೆಜರ್ಮೆಂಟ್ ಅನ್ನೋದು ತಗೊಂಡ್ಬಿಡ್ತೀವಿ. ಅಳತೆ ಬ್ಲೌಸ್ ಸರಿ ಇಲ್ಲ ಇದ್ದಾಗ. ಇಲ್ಲ ನಮ್ಮ ಹತ್ರ ಹೊಲ್ದಿರೋ ಬ್ಲೌಸೇ ಇದ್ರೆ, ಇಲ್ಲ ನಾವೇ ಹೊಲ್ದಿದ್ರೆ ಬ್ಲೌಸ್ ಏನ್ ಮಾಡ್ತೀವಿ, ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅದರಲ್ಲಿ ನೋಡಿ ಕ್ಯಾನ್ವಾಸ್ ಹಾಕ್ಬಿಟ್ಟು ನೀಟಾಗಿ ಫಿನಿಶಿಂಗ್ ಆಗಿ ಈ ತರ ಹೊಲ್ದಿರ್ತೀವಿ. ಈ ತರ ಇದ್ದಾಗ ನಾವು ಅಳತೆ ಬ್ಲೌಸು ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿದೆ ಫಿಟ್ಟಿಂಗ್ ಎಲ್ಲ, ಎಲ್ಲೋ ರಿಂಕಲ್ಸ್ ಇದ್ರೆ ನೀಟಾಗಿ ಬಂದಿದೆ ಅಂತಂದ್ರೆ, ನೀಟಾಗಿದೆ ಬ್ಲೌಸ್ ಅಂತಂದ್ರೆ ಇದನ್ನ ತಗೋಬಹುದು. ಇಲ್ಲ ಅಳತೆ ಬ್ಲೌಸ್ ಸರಿ ಇಲ್ಲದೆ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನೋಡಿ, ಇವಾಗ ಅಳತೆ ತಗೊಂತೀವಿ ನಾವು, ಇವತ್ತು ಈ ತರ ಇಟ್ಕೊಂತೀವಿ. ಬ್ರಾಡ್ ನೋಡ್ಕೋಬಹುದು 6 ಇಂಚ್ ಇರುತ್ತೆ. ಮತ್ತೆ ಈ ಕಡೆ ಹಿಂದೆ ಹಾರ್ಮಲ್ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು 19.5-20 ಬರುತ್ತೆ. ನಾವು ಇಲ್ಲಿ ಆತರ ತಗೊಳಕ್ ಹೋದಾಗ ಜಾಸ್ತಿ ಅನ್ನೋದು ಬರುತ್ತೆ. ಅದು ಅವಾಗ ಏನಾಗುತ್ತಂದ್ರೆ ಸರಿಯಾಗಿ ಡೀಪ್ ಬರಲ್ಲ, ಬ್ರಾಡ್ ಬರಲ್ಲ. ಮತ್ತೆ ನೀವು ನೋಡಿ ಕಪ್ ಶೇಪ್ ಬಂದ್ಬಿಟ್ಟು ಫ್ಲಾಟ್ ಆಗಿರುತ್ತೆ. ಅದೇ ನಾವು ಹೊಲ್ಕೊಟ್ಟಿರ್ತೀವಲ್ಲ ಆ ಬ್ಲೌಸ್ ಅಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ತೋರಿಸ್ತೀನಿ ರೀ. ನೋಡು ಕಪ್ ಶೇಪ್ ಅನ್ನೋದು ನೋಡಿ, ಇಲ್ಲಿ ಡಾಟ್ ಜಾಸ್ತಿ ಹಿಡಿದು ಹಾಕೊಂಡಾಗ ಕಪ್ ಶೇಪ್ ನೋಡಿ ನೀಟಾಗಿ ಕಪ್ ಶೇಪ್ ಅನ್ನೋದು ಇರುತ್ತೆ. ಮತ್ತೆ ಇದರಲ್ಲಿ ಸರಿಯಾಗಿರಲ್ಲ. ಅವ್ರು ಹಾಕೋಬೇಕಾದ್ರೆ ಸರಿ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದಿರಾ ಅಳತೆ ತಗೊಳ್ಳೋದ್ರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಅನ್ನೋದು ಆಗುತ್ತೆ. ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಅಳತೆ ಬ್ಲೌಸ್ ನಾನ್ ಸಜೆಷನ್, ಅದು ಅಳತೆ ಬ್ಲೌಸ್ ಚೆನ್ನಾಗಿದ್ರೆ ಅಳತೆ ಬ್ಲೌಸ್ ತಗೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಕೋಬಹುದು. 2 ಅಳತೆ ಬ್ಲೌಸ್ ಸರಿ ಇಲ್ಲ ಅಂತಂದ್ರೆ ಬೇರೆ ಮೇಲೆ ಅದೇ ರೆಫರೆನ್ಸ್ ಬೇಕಂದ್ರೆ ಇಟ್ಕೊಳ್ಳಿ. ಕೆಲವೊಂದು ಮೆಜರ್ಮೆಂಟ್ ಗೆಲ್ಲ ಜೆನ್ಸ್ ತಗೊಳಕ್ಕಾಗಲ್ಲ ಪ್ರಿಂಟು, ಅದರಿಂದ ರೆಫರೆನ್ಸ್ ಇಟ್ಕೊಳ್ಳಿ. ಮತ್ತೆ ಬಾಡಿ ಮೆಜರ್ಮೆಂಟ್ ಒಂದ್ಸರಿ ತಗೊಂಡಾಗ ನಮ್ಗೆ ಅದನ್ನ ಇದಕ್ಕೆ ಕಂಪೇರ್ ಮಾಡಾಗ ಸ್ವಲ್ಪ ಮಿಡಿಲ್ ಆಗಿ ತಗೊಂಡು ನಾವು ಅದನ್ನ ಪರ್ಫೆಕ್ಟ್ ಆಗಿ ರಿಂಕಲ್ಸ್ ಬಂದ್ರೆ ಯಾವ ತರ ಕಟ್ ಮಾಡಬಹುದು ಅಂತ ನಮ್ಗೊಂದು ಐಡಿಯಾ ಅನ್ನೋದು ಬರುತ್ತೆ. ಐಡಿಯಾ ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಸ್ವಲ್ಪ ಯೂಸ್ಫುಲ್ ಅನ್ನೋದು ಜಾಸ್ತಿ ಆಗುತ್ತೆ. ಅದರಿಂದ ಇವ್ರಿಗೆ ಏನ್ ಮಾಡಿದೀನಿ, ಅಳತೆ ಬ್ಲೌಸ್ ಅನ್ನೋದು ಬಾಡಿ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ತಗೊಂಡಿದ್ದೀನಿ. ಅದ್ರಲ್ಲಿ ಬಂದ್ಬಿಟ್ಟು ಮೈನ್ ಪ್ರಾಬ್ಲಮ್ ಇರೋದನ್ನ ಬಂದ್ಬಿಟ್ಟು ನಮ್ಗೆ ಈ ಪೋರ್ಷನ್ ಇದೆ. ಈ ಪೋರ್ಷನ್ ಇದೆಷ್ಟು ಇಟ್ಕೋಬೇಕು, ಈ ಡೀಪ್ ಇದ್ದಾಗ ಇದೆಷ್ಟು ತಗೋಬೇಕು, ಇದನ್ನ 2 ಕರೆಕ್ಟ್ ಆಗಿ ಮಾಡಿದೀವಿ ಅಂತಂದ್ರೆ ನಮ್ಗೆ ಇಲ್ಲಿ ಈ ಬಲೂನ್ ತರ ಉಪ್ಕೊಳ್ಳೋದಾಗ್ಲಿ ಈ ತರ ಟೈಟ್ ಆಗೋದೇ ಆಗ್ಲಿ ಬರಲ್ಲ. ಇದನ್ನ ಯಾವ ತರ ಕನ್ಸಿಡರ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವೇನ್ ಮಾಡ್ತೀವಿ, ಯಾವುದೇ ಬ್ಲೌಸ್ ಆಗಲಿ ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂತೀವಿ. ಸ್ಲೀವ್ಸ್ ಕಟ್ ಮಾಡ್ಕೋಬೇಕಾದ್ರೆ ಈ ಸ್ಲೀವ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಈ ಲೈನ್ ತರ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅಂತಂದ್ರೆ, ಒಂದು ಇದನ್ನ ಅವ್ರ ಸೈಜ್ಗೆ ತಕ್ಕಂಗೆ ಇದು ಕಟ್ ಮಾಡಿಲ್ಲ ಅಂತಂದ್ರೆ ಈ ಲೈನ್ಸ್ ಅನ್ನೋದು ಬರುತ್ತೆ. ಒಂದು ಎರಡನೇದು ಬಂದ್ಬಿಟ್ಟು ಒಬ್ಬೊಬ್ಬರಿಗೆ ಈ ಪೋರ್ಷನ್ ಅಪ್ಪರ್ ಸ್ಲೀವ್ಸ್ ಅಂತೀವಲ್ಲ, ಈ ಸ್ಲೀವ್ಸ್ ಅನ್ನೋದು ನಮ್ಗೆ ಸ್ವಲ್ಪ ಸಣ್ಣ ಇರ್ತಾರೆ ಕೈ. ಆ ಕೈ ಸಣ್ಣ ಇದ್ದಾಗ ನಾವೇನ್ ಮಾಡ್ಬೇಕು, ಈ ತರ ಶೇಪ್ ಆಗಿ ತಗೊಂಡಿರಲ್ಲ. ಮಾಮೂಲಿ ಈ ತರ ಸ್ಟ್ರೈಟ್ ಆಗಿ ತಗೊಂಡಿರ್ತೀವಿ. ಈ ಲೂಸ್ ಇರೋ ಬಟ್ಟೆ ಮೇಲೆ ಕೆತ್ಕೊಂಡ್ಬಿಟ್ಟು ಈ ತರ ಲೈನ್ ತರ ಲೂಸ್ ಅನ್ನೋದು ಬರುತ್ತೆ. ಅದೊಂದು ಹಾಫ್ ಸ್ಲೀವ್ಸ್ ಮೆಜರ್ಮೆಂಟ್ ಒಂದು ತಗೋಬೇಕು. ಮತ್ತೆ ಈ ಎಲ್ಬೋ ಸ್ಲೀವ್ಸ್ ಅನ್ನೋದು ಒಂದು ಮೆಜರ್ಮೆಂಟ್ ತಗೋಬೇಕು. ಇದು ಮೆಜರ್ಮೆಂಟ್ ಇದು ಕರೆಕ್ಟ್ ಆಗಿರ್ಬೇಕು. ಈ ಅಪ್ಪರ್ ಸ್ಲೀವ್ಸ್ ಮೆಜರ್ಮೆಂಟ್ ಇರ್ತೇವಲ್ಲ, ಇದು ಇಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಈ ಡಿಸ್ಟೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಇಟ್ಕೊಂಡು ನೀಟಾಗಿ ಈ ತರ ಅರ್ಧ ಇಂಚ್ ಶೇಪ್ ತಗೊಂಡು ಕಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಯಾವಾಗ ನಿಮ್ಗೆ ಲೂಸ್ ಅನ್ನೋದು ಬರಲ್ವೋ, ಲೂಸ್ ಅನ್ನೋದು ಅವಾಯ್ಡ್ ಆದಾಗ ನಮ್ಗೆ ಈ ಸ್ಲೀವ್ಸ್ ಲೂಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇದು ಅವಾಯ್ಡ್ ಆಯ್ತು ಅಂದ್ರೆ ಕಂಪ್ಲೀಟ್ ಸ್ಲೀವ್ಸು ನೋಡ್ಕೋಬಹುದು. ನಮ್ಗೆ ಈ ತರ ನೀಟಾಗಿ ಶೇಪ್ ಆಗಿ ರಿಂಕಲ್ಸ್ ಇರ ಕೂತ್ಕೊಂತದೆ. ಓಕೆ, ಇದು ಸ್ಲೀವ್ಸ್. ನಾನು ಈ ಸ್ಲೀವ್ಸ್ ಬಗ್ಗೆ ನಮ್ಮ ಚಾನಲ್ ಹೆಚ್ಚು ಕಮ್ಮಿ ಒಂದು 2-3 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ. ಉದ್ದ ಸ್ಲೀವ್ಸ್ ಇಂದ ಹಿಡಿದು 3/4 ಇಂದ ಎಲ್ಬೋ ಇಂದ ಹಾಫ್ ಸ್ಲೀವ್ಸ್ ಇಂದ ಕ್ಯಾಪ್ ಸ್ಲೀವ್ಸ್ ವರೆಗೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಕಟ್ ಮಾಡಿದ್ದೀನಿ. ನಮ್ಮ ಚಾನಲ್ ಲೀಸ್ಟ್ ಅಲ್ಲಿ ನೋಡ್ಕೋಬಹುದು ಸ್ಲೀವ್ಸ್ ಬಗ್ಗೆ. ಸ್ಲೀವ್ಸ್ ಏನು ಕಂಪ್ಲೀಟ್ ಆಯ್ತು, ಅದು ನೀಟಾಗಿ ಬರುತ್ತೆ. ಓಕೆ, ನಾವು ಬ್ಯಾಕ್ ಬಂದಾಗ ಯಾವುದೇ ಮೆಜರ್ಮೆಂಟ್ ಆಗಲಿ ನಾವು ಮೆಜರ್ಮೆಂಟ್ ಪ್ರಕಾರನೇ ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ನಾನು ಇದು ಬ್ಲೌಸ್ ಉದ್ದ ಬಂದ್ಬಿಟ್ಟು ನೋಡ್ಕೋಬಹುದು ನೀವು.
14 ಇಂಚ್ ಅನ್ನೋದು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ಟೇಪು, ಎಲ್ಲದು ಟೇಪ್ ಯೂಸ್ ಮಾಡೋದು ಅದಕ್ಕೇನೆ ನಮ್ಗೆ ಪ್ರತಿಯೊಂದೂ ನೀಟಾಗಿ ಸಿಗುತ್ತೆ, ಅಳತೆ ಸಿಗುತ್ತೆ ಅಂತ. 14 ಇಂಚ್ ಇದೆ ನೋಡಿ. ಈ ಲೈನ್ ಬಿಟ್ಟಿದೆ ಏನಕ್ಕೆ ಅಂದರೆ ಈ ಲೈನ್ ಬಂದ್ಬಿಟ್ಟು ನಮ್ಗೆ ಮಾರ್ಜಿನ್ ಹೋಗುತ್ತೆ. ಇಲ್ಲಿ ಕೆಳಗಡೆ ಈ ಲೈನ್ ಬಿಟ್ಟಿದ್ದೆ, ಇದು ಬಂದ್ಬಿಟ್ಟು ಹೊಲಿಯೋದಕ್ಕೆ ಮಾರ್ಜಿನ್ ಹೋಗುತ್ತೆ. ಅವಾಗ ನಮಗೆ ರೆಡಿ ಆದಮೇಲೆ 14 ಇಂಚು ಬ್ಲೌಸ್ ಅನ್ನೋದು ಉದ್ದ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈ ಲೆಂತು ಗೊತ್ತಾಯ್ತು ನಿಮಗೆ. ಅದಾದಮೇಲೆ ಸ್ವಲ್ಪ ಈ ಕಡೆ ಬನ್ನಿ ನೋಡಿ. ಇದು ಬಂದ್ಬಿಟ್ಟು ನಾನು 9.75 ಹಾಕಿದ್ದೀನಿ. ಇದು ಹೊಲಿಯೋದಕ್ಕೆ ಮಾರ್ಜಿನ್. ಸೊ ಅವಾಗ ನಮಗೆ 10 ಇಂಚ್ ಅನ್ನೋದು ಡೀಪ್ ರೆಡಿ ಸಿಗುತ್ತೆ. ಓಕೆ, ಇದು ಲೆಂತ್ ಆಯಿತು, ಡೀಪ್ ಆಯಿತು. ಸೊ ಇದು ಆರ್ಮೋಲ್ದು ನೋಡಿ. ಹಂಗೆ ಸೀದಾ ಈ ಕಡೆ ಬಂದ್ಬಿಡಿ. 14 ಹಿಂಗೆ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಪ್ರತಿಯೊಂದೂ ಅಷ್ಟೇ ಈ ಲೈನ್ ಬಂದ್ಬಿಟ್ಟು ನಾನು 5.5 ಹಾಕ್ಕೊಂಡಿದ್ದೀನಿ. ಹೆಂಗೆ ಸರ್ ನೀವು 5.5 ಹಾಕ್ಕೊಂಡಿರಿ ಅಂತ ನೀವು ಕೇಳ್ಕೊಬೋದು. ನಾ ಒಂದು ಐಡಿಯಾ ಪ್ರಕಾರ ನನಗೆ ಇಷ್ಟು ವರ್ಷ ಆದಮೇಲೆ ಡೈಲಿ ಕಟ್ ಮಾಡ್ತಾ ಹೊಲಿತದೆ, ನಮ್ಮ ಕೆಲಸನೇ ಇದಾಗಿರೋದ್ರಿಂದ ನನಗೊಂದು ಐಡಿಯಾ ಸಿಕ್ಸ್ ಸೆನ್ಸ್ ಅನ್ನೋದು ಬರುತ್ತೆ. ಆ ಐಡಿಯಾ ಪ್ರಕಾರ 5.5 ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಬರಬೇಕಂತ ರೂಲ್ಸ್ ಏನಿಲ್ಲ. ನಾನೊಂದು ಐಡಿಯಾ ಪ್ರಕಾರ, ಇವಾಗ ಪ್ರತಿದಿನ ಅಡುಗೆ ಮಾಡಬೇಕಾದ್ರೆ ಸಾಂಬಾರಿಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ನಿಮ್ಗೊಂದು ಐಡಿಯಾ ಪ್ರಕಾರ ಬರುತ್ತೆ. ಅದೇ ಥರ ನಾನು ಇನ್ನೊಂದು ಸಿಕ್ಸ್ ಸೆನ್ಸ್ ಪ್ರಕಾರ ಒಂದು ಐಡಿಯಾ ಮೇಲೆ ಹಾಕಿದ್ದೀನಿ. ಓಕೆನಾ? ಓಕೆ, ಇದಾಯಿತು. ಮತ್ತೆ ಈ ಲೈನ್ ಮಾರ್ಕ್ ಮಾಡ್ಕೊಂಡು ಈ ಲೈನ್ ಇಲ್ಲಿಗಾಯ್ತು. ಇದು ನಿಮ್ಗೆ ಗೊತ್ತಾಗಿರ್ಬೇಕಾ ಎಷ್ಟು ಇಟ್ಕೊಂತೀರಾ ಅಂತ ನಿಮ್ಗೆ ಅನಿಸ್ಬೋದು. ನಾನು ಇದು ಬಂದ್ಬಿಟ್ಟು ಇದು ಡೀಪ್ 10 ಇಂಚ್ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಇದು 12 ಇಟ್ಕೊತಾ ಇದ್ದೀನಿ. ಎಷ್ಟು? 12 ಇಟ್ಕೊತಾ ಇದ್ದೀನಿ. ಅವ್ರದ್ದು ಫುಲ್ ಶೋಲ್ಡ್ರು, ಯಾರ್ದು? ನಮ್ಮ ಕಸ್ಟಮರ್ದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ನಾವು ಟೇಪ್ ಹಾಕಿಂಗ್ ತಗೊಂಡಾಗ ನೋಡಿ, ಈ ಭುಜದಿಂದ ಈ ಭುಜವರೆಗೂ ಎಷ್ಟು ಬರುತ್ತೆ? ಅವ್ರದ್ದು 15 ಇಂಚ್ ಅನ್ನೋದು ಬಂತು ನನಗೆ. ಎಷ್ಟು? 15 ಇಂಚ್ ಬಂದಿದೆ. ನಾನು ಅದರಲ್ಲಿ -3 ಇಂಚ್ ಮಾಡಿಬಿಟ್ಟು =12 ಬಂತು. ಆ 3 ಇಂಚ್ ಹೆಂಗೆ ಮೈನಸ್ ಮಾಡ್ತೀನಿ ಅಂತ ನೀವು ಕೇಳ್ಕೊಬೋದು. ನೋಡಿ, 3 ಇಂಚಲ್ಲಿ ಈ ಕಡೆ 1.5 ಇಂಚ್, ಈ ಕಡೆಯಿಂದ 1.5 ಇಂಚು ಬರುತ್ತೆ. ನಾವು ಎಷ್ಟೇ ಕಮ್ಮಿ ಇಟ್ಕೊಂಡು ಕಟ್ ಮಾಡಿದ್ರೂ ಇಲ್ಲಿ ಹಾಕ್ಕೋಬೇಕಾದ್ರೆ ಬ್ಲೌಸ್ ಬಂದ್ಬಿಟ್ಟು ನಾವು ಈ ಶೋಲ್ಡರ್ಗೆ ನೋಡಿ, ಈ ಜಾಯಿಂಟ್ ಇದೆಯಲ್ಲ, ಇದು ಜಾಯಿಂಟ್ ಇಲ್ಲಿ ಕುತ್ಕೋಬೇಕು, ಇದು ಜಾಯಿಂಟ್ ಇಲ್ಲಿ ಕುತ್ಕೋಬೇಕು. ಅವಾಗ ಏನಾಗಬೇಕಂದ್ರೆ ಅಲ್ಲಿ ಕುತ್ಕೋಬೇಕು ಅಂದ್ರೆ ಇದೆಷ್ಟು ಸೈಡ್ಗೆ ಹೋಗ್ಬೇಕು? 3 ಇಂಚು ಸೈಡ್ಗೆ ಹೋಗ್ಬೇಕು. ಆಯ್ತಾ? 3 ಇಂಚ್ ಸೈಡ್ಗೆ ಹೋದ್ರೆ ಕತ್ತು 6 ಇಂಚ್ ಬರುತ್ತೆ. ಯಾವುದು? ಇಲ್ಲಿಂದ ಇಲ್ಲಿವರೆಗೂ ಕತ್ತು ಇಂಚ್ ಬಂದ್ಬಿಟ್ಟು ನಮ್ಗೆ 6 ಇಂಚ್ ಅನ್ನೋದು ಬರುತ್ತೆ. ಆಯ್ತಾ? ಅದಾದ್ಮೇಲೆ ಕತ್ತು ಪಕ್ಕದಲ್ಲೇ ಬ್ಲೌಸ್ ಯಾವತ್ತು ಎಷ್ಟೇ ಇವಾಗ ರೌಂಡ್ ನೆಕ್ ಇಟ್ಕೊಂಡ್ರು ಕತ್ತು ಪಕ್ಕದಲ್ಲೇ ಕೂತಿರ ನೋಡಿ. ಇದೇ ಆಗಲಿ, ಈ ಶೋಲ್ಡರ್ ಹಾಕೊಂಡಾಗ ಇಲ್ಲೇ ಕೂರಲ್ಲ, ಅದು ಏನಾಗುತ್ತೆ, ಸ್ವಲ್ಪ ಸೈಡ್ಗೆ ಹೋಗುತ್ತೆ. ಎಷ್ಟು ಹೋಗ್ಬೋದು ನೋಡಿ, ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚ್ ಹೋಗುತ್ತೆ. ಓಕೆ, ನಾವು ಇದು ಎಷ್ಟೇ ನಾವು ಕಮ್ಮಿ ಇಟ್ಕೊಂಡಾಗ ಬ್ಲೌಸ್ ಹಾಕೊಂಡ್ರೆ ನೋಡಿ ಈ ಪೊಸಿಷನಲ್ಲೇ ಬಂದು ಕುತ್ಕೋಬೇಕು. ಆ ಕುತ್ಕೊಂಡಾಗ ಈ ಕತ್ತಿಂದ 6 ಇಂಚು, ಮತ್ತೆ ಇಲ್ಲಿ 1.5 ಇಂಚು, ಇಲ್ಲಿ 1.5 ಇಂಚು, ಎಷ್ಟಾಯ್ತು? 6, 3, 9 ಇಂಚ್ ಆಯ್ತು. ಮತ್ತೆ ಈ ಹೊಲಿಯೋದಕ್ಕೆ ಮಾರ್ಜಿನ್ ತಗೊಂಡಿರ್ತೀವಲ್ಲ, ಇದು 15 ಇಂಚು, ಇದು 15 ಇಂಚು, 10 ಇಂಚ್ ಆಯ್ತು. 10 ಪ್ಲಸ್ ಇದೊಂದು 2.5. ಸಪೋಸ್ 2 ಇಟ್ಕೋಬಹುದು ಶೋಲ್ಡ್ರು, ಇಲ್ಲ 2.5 ಇಟ್ಕೋಬಹುದು. ಸ್ಟ್ಯಾಂಡರ್ಡ್ ಆಗಿ ಅಂದ್ರೆ 2.5 ಇಂಚು ಬರುತ್ತೆ. 2 ಇಂಚು ಎಷ್ಟಾಯ್ತು? 10 ಇಂಚ್ ಆಯ್ತು. ಅವಾಗ ಏನಾಯ್ತು, ನಮ್ಮ ಮೆಜರ್ಮೆಂಟು ಪರ್ಫೆಕ್ಟ್ ಆಗಿ ಬಂತು. ಅವಾಗ ಏನಾಗುತ್ತಂದ್ರೆ ಪರ್ಫೆಕ್ಟ್ ಆಗಿ ಈ ಪೋರ್ಷನ್ ಅಲ್ಲೇ ಅದು ಕುತ್ಕೊಂತದೆ ಶೋಲ್ಡರು. ಆ ಪೋರ್ಷನ್ಗೆ ಕರೆಕ್ಟಾಗಿ ಕುತ್ಕೋಬೇಕು ಅಂತಂದ್ರೆ ನಾವೆಷ್ಟು ಇಟ್ಕೋಬೇಕು? 15 ಇಂಚ್ ಇಟ್ಕೋಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾವು ಇಲ್ಲಿಗಿಟ್ಕೊಂಡ್ರು ಅದು ಕುತ್ಕೋಬೇಕಾದ್ರೆ ಹಾಕೊಂಡಾಗ ಬ್ಲೌಸ್ ಬಂದ್ಬಿಟ್ಟು ಈ ಪೋರ್ಷನ್ ಅಲ್ಲೇ ಬಂದು ಕುತ್ಕೋಬೇಕು. ಇದು 6 ಇಂಚ್ ಇರುತ್ತೆ. ಈ ಕಡೆ 1 ಇಂಚ್, ಈ ಕಡೆ 1.5 ಇಂಚ್ ಹೋದ್ರೆ 6, 3 ಎಷ್ಟಾಗುತ್ತೆ? 9 ಆಯ್ತು. 9 ಈ ಕಡೆ ಅರ್ಧ ಇಂಚ್ ಮಾರ್ಜಿನ್, ಈ ಕಡೆ ಅರ್ಧ ಇಂಚ್ ಮಾರ್ಜಿನ್ ತೆಗೆದ್ರೆ 10 ಇಂಚ್ ಆಯ್ತು. ಮತ್ತೆ ಇದು 2.5 ಎಷ್ಟಾಯ್ತು? 5 ಇಂಚ್ ಆಯ್ತು. ಟೋಟಲ್ 15 ಇಂಚು ಪರ್ಫೆಕ್ಟ್ ಆಗಿ ಶೋಲ್ಡರ್ ಬಂತು. ಆ ಲೆಕ್ಕಾಚಾರದ ಮೇಲೆ ನಾನೇನ್ ಮಾಡ್ತೀನಿ, ಇಲ್ಲಿ 12 ಇಂಚ್ ಅನ್ನೋದು ತಗೊಂತಾ ಇದ್ದೀನಿ. ಓಕೆನಾ? ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಇಲ್ಲ ದೂರ ಇಲ್ಲ ಹತ್ರ ನಿಯರ್ ಬೈ ಎಲ್ಲಾದ್ರೂ ಬೆಂಗಳೂರವ್ರು ಆಗಿದ್ರೆ, ಇಲ್ಲ ಬೆಂಗಳೂರಲ್ಲಿ ಏನೋ ಕೆಲಸ ಇದ್ರೆ, ಇಲ್ಲ ಇದಕ್ಕೋಸ್ಕರ ನಾನು ಕಲಿಯಬೇಕು ಅನ್ನೋರು ಯಾರಾದ್ರೂ ಇದ್ರೆ ನಮ್ಮ ಶಾಪ್ ಹತ್ರ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಮುಂದೆ ನೀಟಾಗಿ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಆ ಲೆಕ್ಕಾಚಾರದ ಪ್ರಕಾರ ನನ್ನ ಮೈಂಡ್ ಸೆಟ್ ಇರೋ ಪ್ರಕಾರ, ನನ್ನ ಲೆಕ್ಕಾಚಾರದ ಪ್ರಕಾರ ನೀಟಾಗಿ 12 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನೋಡಿ, ಇದು ಈ ಕಡೆ ಹೊಲಿಯಕ್ಕೆ ಮಾರ್ಜಿನ್ ಹೋಯ್ತು, ಮತ್ತೆ ಈ ಕಡೆ ಇಷ್ಟು ಹೊಲಿಯಕ್ಕೆ ಮಾರ್ಜಿನ್ ಹೋಯ್ತು. ರೆಡಿ ಎಷ್ಟು ಸಿಗ್ತಾ ಇದೆ ನಮಗೆ? 2.5 ಪರ್ಫೆಕ್ಟ್ ಆಗಿ. ಒಂದು ಸೈಡ್ ಶೋಲ್ಡರ್ ಬಂದ್ಬಿಟ್ಟು ಕಸ್ಟಮರ್ಗೆ 2.5 ಬರ್ತಾ ಇದೆ.
ಇಲ್ಲ ಸರ್ ನಮ್ಗೆ ಇನ್ನೂ ಕಮ್ಮಿ ಬೇಕು ಅಂದ್ರೂ ಅವಾಗ ಇದನ್ನು ಈ ಕಡೆ ಜೋಡಿಸ್ಕೋಬೇಕಂತ ನೀವು ಕೇಳ್ತೀರಾ. ಬಟ್ ಅದೇನು ಜೋಡಿಸ್ಕೊಳಂಗಿಲ್ಲ, ಯಾಕಂದರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಇದು ಪರ್ಫೆಕ್ಟ್ ಆಗಿದೆ. ಅವಾಗ ಏನು ಮಾಡ್ಬೇಕಂದ್ರೆ ಇದನ್ನು ಇಲ್ಲಿಗೆ ಜೋಡಿಸ್ಕೋಬೇಕಾಗುತ್ತೆ ಕಮ್ಮಿ ಬೇಕು ಅಂದರೆ. ಇಲ್ಲ ಜಾಸ್ತಿ ಬೇಕು ಸರ್, ಇದು 3 ಇಂಚು ಬೇಕು ಅಂದರೆ ಈ ಲೈನನ್ನು ಇರೋದು ಈ ಲೈನ್ಗೆ ಈ ಕಡೆ ಜೋಡಿಸ್ಕೊಳ್ಳಿ. ಇದನ್ನು ಏನು ಹೆಚ್ಚು ಕಮ್ಮಿ ಮಾಡಬಾರ್ದು, ಇದು ಪರ್ಫೆಕ್ಟ್ ಆಗಿರುತ್ತೆ. ಅದಾದಮೇಲೆ ಇದು ಅಷ್ಟೇ, ಕೆಲವೊಬ್ರು ಏನು ಮಾಡ್ತಾರೆ, ಈ ಮೆಜರ್ಮೆಂಟು ಇದ್ರ ಲೆಕ್ಕಾಚಾರ ಗೊತ್ತಾಯ್ತು. ಇವಾಗ ಮೆಜರ್ಮೆಂಟು ಇಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಮಾಡ್ತಾರೆ. ಈ ಡಿಸ್ಟೆನ್ಸ್ ಕರೆಕ್ಟಾಗಿ ಮಾಡಿಕೊಂಡು ಇದು ಮಾಡಿದೆ ಅಂದರೆ ಈ ರಿಂಕಲ್ಸು ಮತ್ತು ಉಬ್ಬು ಅನ್ನೋದು ಬರಲ್ಲ. ಇದು ಒಂದು ಕಾರಣ, ಇದು ಮತ್ತು ಇದು. ಇವಾಗ ಇನ್ನೊಂದು ಕಾರಣ ಏನಂತಂದರೆ ಈ ಲೈನ್ ಹೆಂಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಾನು 32 ಇಂಚಿದೆ. 32ರಲ್ಲಿ 4 ಭಾಗ ಮಾಡಿದ್ರೆ ನಮಗೆ ಸಿಗುವಂಥದ್ದು 8 ಇಂಚು. ಆ 8 ಇಂಚನ್ನ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಮತ್ತೆ ಡಾಟ್ ಮಾರ್ಜಿನ್ನು 4 ಎಲ್ಲರೂ ಹೇಳ್ಕೊಡ್ತಾರೆ, ಇದ್ರ ಸೆಂಟರ್ ಭಾಗ ಡಾಟ್ ಹಾಕೊಬೋದು ಅಂತ. ತೊಂದರೆ ಏನಿಲ್ಲ, ಹಾಕೋಬೋದು. ಅದು ಯಾವಾಗ ಅಂತಂದರೆ ಇಲ್ಲಿ ಡೀಪು ಮೇಲೆ ಇದ್ದಾಗ. ಇಲ್ಲಿದ್ದಾಗ ಏನಾಗುತ್ತೆ ಅಂದರೆ ನೋಡಿ, ಡಾಟ್ ಇಲ್ಲಿ ಬರುತ್ತೆ. ಹಾಕೋಬೇಕಾದ್ರೆ ಏನಾಗುತ್ತೆ ಅಂದರೆ ಈ ಪೋರ್ಷನಲ್ಲಿ ನಾವು ಡಾಟ್ ಹಿಡಿತೀವಲ್ಲ, ಸ್ವಲ್ಪ ಹಿಂಗೆ ಉಬ್ಬು ಥರ ಎತ್ಕೊಳ್ತಾರ ಚಾನ್ಸಸ್ ಇರುತ್ತೆ. ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಯಾರು ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈ ಡಾಟ್ನ ಸ್ವಲ್ಪ ಸೈಡ್ಗೆ ಇಟ್ಕೋಬೋದು. ನಮಗೇನು ಹಾಕ್ಕೊಂಡ್ರೆ ಫಿಟ್ಟಿಂಗು ನೀಟಾಗಿ ಪರ್ಫೆಕ್ಟಾಗಿ ಈ ಥರ ಬರಬೇಕು. ಅದರಿಂದ ಏನು ಮಾಡ್ತೀವಿ ಅಂತಂದರೆ ನಾವು ಇದನ್ನು ಸ್ವಲ್ಪ ಡಾಟು ಸೈಡ್ಗೆ ಇಟ್ಕೊಂಡಿದ್ದೀನಿ, ಅಷ್ಟೇನೇನಿಲ್ಲ. ಇದು ಸೊಂಟದ ಸುತ್ತಳತೆ, ಇದು ಪರ್ಫೆಕ್ಟಾಗಿ. ಇದು ಮಾರ್ಜಿನು ನಮ್ಗೆ 1.5 ಇಂಚು 2 ಇಂಚು ಎಷ್ಟು ಬೇಕಂದ್ರೂ ಮ್ಯಾಕ್ಸಿಮಮ್ 1.5 ಇಂಚು ಇಟ್ಕೊಂಡು ಲೈನ್ ಮಾಡ್ಕೋಬೋದು. ಮತ್ತು ಈ ಪೊಸಿಷನಲ್ಲಿ ಬಂದ್ಬಿಟ್ಟು ನಮಗೆ 2 ಟೈಪು ಡಿಸೈಡ್ ಮಾಡಬೇಕಾಗುತ್ತೆ. ಎಲ್ಲೂ ಈ ಪೊಸಿಷನಲ್ಲಿ ಏನಕ್ಕೆ ಅಂದರೆ ನಾವು ಮೆಜರ್ಮೆಂಟ್ 3 ಟೈಪ್ ತೊಗೊಂಡಿರ್ತೀವಿ. ಒಂದು ಇಲ್ಲಿ ಮೇಲ್ಗಡೆ ಅಪ್ಪರ್ ಚೆಸ್ಟು, ಮತ್ತು ಮಿಡಿಲ್ ಚೆಸ್ಟ್ ಎಷ್ಟು ಬರುತ್ತೆ ಅಂತ, ಮತ್ತು ಸೊಂಟದ ಸುತ್ತಳತೆ 3 ನಾವು ಮೆಜರ್ಮೆಂಟ್ನ ನೋಡಿ. ಇಲ್ಲಿ 3 ನಾನು ಬರ್ದಿರ್ತೀನಿ. 35 ಇಂಚು ಇಲ್ಲಿ ಬರ್ತಾ ಇದೆ, 37, ಯಾಕಂದರೆ ಫ್ರಂಟಲ್ಲಿ ಚೆಸ್ಟ್ ಇರುತ್ತಲ್ಲ, ಅದರಿಂದ 2 ಇಂಚು ಅನ್ನೋದು ಇಲ್ಲಿ ಜಾಸ್ತಿ ಬಂದಿದೆ. ಆ 2 ಇಂಚ್ ಎಲ್ಲಿ ಇಟ್ಕೋಬೇಕಂದ್ರೆ ನಾವು ಫ್ರಂಟಲ್ಲಿ ಇಟ್ಕೋಬೇಕು. ಬ್ಯಾಕಲ್ಲಿ ಅದನ್ನು ಏನೂ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬ್ಯಾಕಲ್ಲಿ ಯಾವತ್ತು ಬಂದ್ಬಿಟ್ಟು ಈ ಪೋರ್ಷನ್ನೇ ತೊಗೊಂಡ್ರಿ. ಎಷ್ಟು 35 ಇಂಚಿದೆ. ನಾವೇನು ಮಾಡ್ತೀವಿ, 35ನ 4 ಭಾಗ ಮಾಡಿದಾಗ ನಮ್ಗೆ ಸಿಗುವಂಥದ್ದು 8.75. 8.75 ಇಟ್ಕೊಂಡ್ರೆ ಏನಾಗುತ್ತಂದರೆ ಅವಾಗ ಏನಾಗುತ್ತೆ, ಹಾಕ್ಕೊಂಡಾಗ ಸ್ವಲ್ಪ ಇಲ್ಲಿ ನೋಡಿ, ಅದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಒಂದ್ಸರಿ ತಿಳ್ಕೊಳ್ಳಿ ನೋಡಿ. 4 ಭಾಗ ಮಾಡಿದಾಗ ನೋಡಿ ಇಷ್ಟು ಬರ್ತಾ ಇದೆ. ಇಷ್ಟು ಬಂದಾಗ ನೋಡಿ ಹಿಂಗೆ ಎಳ್ಕೊಂಡು ಕಟ್ ಮಾಡಬೇಕು. ಹಾಕೊಂಡಾಗ ಏನಾಗುತ್ತೆ ಅಂದರೆ ಈ ಪೋರ್ಷನಲ್ಲಿ ಸ್ವಲ್ಪ ಟೈಟ್ ಅನ್ನೋದು ಬರುತ್ತೆ. ಹಿಂಗೆ ಲೈನ್ ಥರ ಟೈಟಾಗಿ ಹಿಂಗೆ ಎಳ್ಕೊಂಡಂಗೆ ಆಗುತ್ತೆ, ಇಲ್ಲ ಫುಲ್ಲು ಆ ಕಡೆ ಹೋಗ್ಬಿಟ್ಟಿರ್ತದೆ. ಆಮೇಲೆ ಶೋಲ್ಡ್ರ್ ಈ ಕಡೆ ಇದನ್ನ ಹಿಂಗೆ ಇಷ್ಟೇ ಇಟ್ಟರೆ ಏನಾಗುತ್ತೆ ಅಂದರೆ ಕೈ ಹಿಂಗೆ ಅಂದಾಗ ಮೂಮೆಂಟಲ್ಲಿ ಈ ಕಡೆ ಜಾರಿ ಹೋಗ್ತಾ ಇರುತ್ತೆ. ಅವಾಗ ಏನು ಮಾಡ್ಬೇಕು ನಾವು ಹೇಳಿ, ಇಲ್ಲಿ +1 ಇಂಚ್ ಅನ್ನೋದು ಸೇರಿಸ್ಕೋಬೇಕು. ಅವಾಗ ಎಷ್ಟಾಯಿತು ಅಂದರೆ 4 ಭಾಗ 4 ಪಾಯಿಂಟ್ ಸೇರಿಕೊಂಡಾಗ ನಮಗೆ 9 ಇಂಚ್ ಆಯಿತು, 36 ಇಂಚ್ ಆಯಿತು. 35 +1 ಇಂಚು 36 ಆಯಿತು. ಆವಾಗ 36ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾಯಿತು. ಇಷ್ಟಾದಮೇಲೆ ಏನು ಮಾಡಬೇಕಂದ್ರೆ ನಾವು ನೋಡಿ, ಈ ಥರ ಸೇಪ್ ಸ್ಕೇಲ್ ಅನ್ನೋದು ಇರುತ್ತೆ. ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಥರ ಸೇಪ್ ಸ್ಕೇಲ್ ಅನ್ನೋದು ಇರುತ್ತೆ. ನೋಡಿ, ಈ ಥರ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ? ಅದಾದಮೇಲೆ ನಮ್ಮ ಟೇಪು ಸಹಾಯದಿಂದ ಈ ಕಂಕುಳು ರೌಂಡ್ ಸುತ್ತಳತೆ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕು. ಅದನ್ನು ನಾವು ಕನ್ಸಿಡರ್ ಮಾಡಿದ್ರೆ 16.5 ಇದೆ. ಒಂದು ನಿಮಿಷ, 16. ಇದು ನಾವು ಹಾರ್ಮೋಲ್ ಚೆಕ್ ಮಾಡ್ಕೋಬೇಕಾದ್ರೆ ಇಲ್ಲಿ 16.5 ಇದೆ. ಯಾವುದು ನಮ್ಮದು ಈ ಕಂಕುಲಿನ ಸುತ್ತಳತೆ ಬಂದ್ಬಿಟ್ಟು 16.5 ಇದೆ. 16.5 ಇದ್ದಾಗ ನಾವೇನು ಮಾಡ್ತೀವಿ, 16.5 ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊತೀವಿ. ನಾನು ಇದು ಆವಾಗ ನಿಮ್ಗೆ ತೋರಿಸ್ಕೊಟ್ಟಂಗೆ 5.5 ಅಂದಾಜಾಗಿ ಹಾಕಿದ್ದೀನಿ. ಅದು ಸ್ವಲ್ಪ ಮೇಲೆ ಹೋಗ್ಬೋದು, ಕೆಳಗಡೆ ಹಾಕ್ಬೋದು. ನಾವು ಸಾಂಬಾರಲ್ಲಿ ಉಪ್ಪು ಹಾಕಿದಾಗ ಟೇಸ್ಟ್ ನೋಡ್ತೀವಲ್ಲ, ಕಮ್ಮಿ ಇದ್ರೆ ಜಾಸ್ತಿ ಹಾಕೊಂತೀವಿ, ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಲ್ಲ, ಅದೇ ಥರ ಇದನ್ನು ಅಷ್ಟೇ ನೋಡಿ. ನಾವು ಒಂದು ಅಂದಾಜು ಪ್ರಕಾರ ಹಾಕ್ಕೊಂಡಿರ್ತೀವಿ, ನೋಡ್ಕೋಬೋದು. ಯಾವುದು ನೋಡಿ 8 ಬರ್ತಾ ಇಲ್ಲ, ನಮ್ಗೆ ಎಷ್ಟು ಬರಬೇಕಾದ್ರು 15 ಇಂಚು. ಆವಾಗ ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಮಾಮೂಲಿ ಹಿಂಗೆ ಇತ್ಕೊಂಡೋಗಿ ನೋಡಿ, ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಈ ಥರ ಕ್ರಾಸ್ ಆಗಿ ಲೈನ್ ಮಾಡ್ಕೊಂಡು ಮತ್ತೆ ಸೇಮ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬಿಡ್ತೀರ. ಅದೇ ನಾವು ಫಾಲ್ಟ್ ಮಾಡೋದು. ಇದು 3ನೇ ತಪ್ಪು. ಆ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಇದನ್ನೇನು ಮಾಡ್ಬೇಕಂದ್ರೆ ಒಂದು ಅರ್ಧ ಇಂಚ್ ಏನಾದರೂ ಡೌನ್ ಮಾಡಿ. ಸರ್ ಹಿಂಗೆ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ನೋ ಪ್ರಾಬ್ಲಮ್, ಮಾಡ್ಬೋದು. ಇಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಈ ಕಂಕ್ಲಿನ ಕೆಳಗಡೆ ಗುಬ್ಬೆ ಥರ ಈ ಥರ ಲೈನ್ಸ್ ಆಗಿ ಈ ಥರ ಹಿಡ್ಕೊಂಡಾಗ ಬಟ್ಟೆ ಬರುತ್ತೆ. ಹಾಕೊಂಡಾಗ ಬ್ಲೌಸ್ ಲೈನ್ಲೆಸ್ ಥರ ಏನೀಗ ಅದು ಈ ದಿಕ್ಕೆ ಬರೋದು. ನಾವೇನು ಮಾಡ್ಬೇಕಂದ್ರೆ ಅವಾಗ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಇದನ್ನ ಡೌನ್ ಮಾಡ್ಕೊಂಡು
ಇದನ್ನ ಡೌನ್ ಮಾಡಿಕೊಂಡು ಆವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇನ್ನೊಂದ್ಸರಿ ಮಾರ್ಕ್ ಮಾಡ್ಕೊತೀನಿ. ನೋಡಿ ಕೆಳಗಡೆ ಇಟ್ಕೊಂಡು ಮಾರ್ಕ್ ಮಾಡ್ತೀನಿ. ಇವಾಗ ಈ ಥರ ಇಟ್ಕೊಂಡು ಇದನ್ನ ಮಾಡಿಕೊಂಡೆ. ಇವಾಗ ಇನ್ನೊಂದ್ಸರಿ ಚೆಕ್ ಮಾಡಿ. ನೋಡಿ ಈ ಥರ ಕಮ್ಮಿ ಆಯಿತು, ಜಾಸ್ತಿ ಮಾಡ್ಕೊಳ್ಳೋಣ. ನೋಡಿ 8 ಇಂಚ್ ಬರ್ತಾ ಇದೆ, ಇನ್ನೂ ಸ್ವಲ್ಪ 1/4 ಇಂಚ್ ಬರಬೇಕಲ್ಲ, ಒಂದೇ ಒಂದು ನೂಲಷ್ಟು ಕೆಳಗಡೆ ಮಾಡ್ಕೊಳ್ಳಿ. ಕಾಲು ಇಂಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ನೋಡಿ ಮತ್ತೆ ಈ ಥರ ಸ್ಟ್ರೈಟಾಗಿ ಹಾಕೋಬೋದು. ನೋಡಿ ಇವಾಗ ಇದೇ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ 6 ಕಾಲು ಅನ್ನೋದು ಬಂತು. ಅವಾಗ ನೀವು ಕೇಳ್ಬೋದು, ಇದು ಜಾಸ್ತಿ ಆಯ್ತಲ್ಲ ಸರ್, ಅವಾಗ ಶೋಲ್ಡ್ರ್ ಜಾರತ್ತಾ ಏನಂತ ನೀವು ಕೇಳ್ಕೊಬೋದು. ಅದಕ್ಕೇನೆ ನಿಮಗೆ ಫಸ್ಟ್ ಅಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದು. ಇದನ್ನ ಯಾವ ಲೆಕ್ಕಾಚಾರನ ನಾವು ಹಾಕೊಂತೀವಿ ಅಂತ, ಒಂದು ಈ ಡೀಪ್ ಎಷ್ಟಿದ್ರೆ ಎಷ್ಟು ಇಟ್ಕೋಬೇಕು ಅಂತ ಮೈನಸ್ ಮಾಡಿದ್ದೀವಿ. ಅದಾದ್ಮೇಲೆ ಇಲ್ಲಿ ಲೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಟೈಟು ಲೂಸ್ ಮಾಡ್ಕೊಂಡ್ರೆ, ಅದಾದ್ಮೇಲೆ ವೇಸ್ಟ್ ಮೆಜರ್ಮೆಂಟು ಈ ಡಾಟ್ನ ತಿಳಿಸ್ಕೊಟ್ಟಿದ್ದೀನಿ. ಇದು 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 ಈ 3 ಲೆಕ್ಕಾಚಾರದ ಪ್ರಕಾರ ನಾವು ಮಾರ್ಕ್ ಮಾಡಿದ್ವಿ ಅಂದ್ರೆ ನಮ್ಗೆ ಇಲ್ಲಿ ಉಬ್ಕೊಳ್ಳೋದೇ ಆಗಲಿ, ಮತ್ತೆ ಇಲ್ಲಿ ಲೂಸಿಂಗ್ ಲೈನ್ಸ್ ಬರೋದೇ ಆಗಲಿ, ಮತ್ತೆ ಈ ಪೋರ್ಷನ್ ಒಬ್ಬೊಬ್ಬರಿಗೆ ಡೀಪ್ ಕಮ್ಮಿ ಇದ್ದಾಗ ಇಲ್ಲಿ ಎಳ್ಕೊಬೋದು, ಈ ಪೋರ್ಷನ್ ಹಿಂಗೆ ಎಳ್ಕೊಂಡಂಗಾಗುತ್ತೆ. ಈ ರೀಸನ್ ಇಂದಾನೆ ಹಾಕೋದು ಈ +1 ಅಂತ ಹೇಳಿದ್ನಲ್ಲ. ಈ 3 ರೀಸನ್ ಇಟ್ಕೊಂಡು ನಾವು ಬ್ಯಾಕ್ನ ಕಟ್ ಮಾಡ್ಕೊಂಡಿವಿ ಅಂದ್ರೆ ಈ ಲೂಸ್ ಅನ್ನೋದು ಬರಲ್ಲ. ಓಕೆನಾ? ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದು ನಾರ್ಮಲ್ ಡೀಪ್ ನೆಕ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ವಿಡಿಯೋದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಕ್ಲೋಸ್ ನೆಕ್ ಅಂದ್ರೆ ಡೀಪ್ ಇಷ್ಟಿದ್ದಾಗ ಇಲ್ಲಿಂದ ಇಲ್ಲಿವರೆಗೂ ಸೇಮೆ ಬರುತ್ತೆ. ಇಷ್ಟಿದ್ದಾಗ ನಾವು ಇಲ್ಲಿ ಫುಲ್ ಶೋಲ್ಡರ್ ಇಟ್ಕೊಂಡು ಇದು ಎಷ್ಟು ಡೌನ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ನಾವು ರಿಂಕಲ್ಸ್ ಬರ್ದಿರ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಬಂದ್ಬಿಟ್ಟು 2-3 ಚೇಂಜಸ್ ಇರುತ್ತೆ. ಒಂದು ಇಲ್ಲಿ ಡೌನ್ ಮಾಡ್ಕೋಬೇಕು, ಇಲ್ಲಿ ನೆಕ್ಕಿಂದ ಆರ್ಮಲ್ ವರೆಗೂ ಈ ತರ ಡೌನ್ ಮಾಡ್ಕೋಬೇಕು. ಮತ್ತೆ ಇದನ್ನ ಎಷ್ಟು ಡೌನ್ ಮಾಡ್ಕೋಬೇಕು ಇದನ್ನ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಬಂದ್ಬಿಟ್ಟು ನೀವು ಇಲ್ಲಿಷ್ಟು ಡೌನ್ ಮಾಡಿದೀವಲ್ಲ, ನೋಡ್ಕೋಬಹುದು. ನೀವು ಹೆಚ್ಚು ಕಮ್ಮಿ 6 ಇಂಚ್ ಬರ್ತಾ ಇದೆ. 6 ಇಂಚ್ ಬಂದ್ರೆ ನಿಮ್ಗೆ ಏನಾಗಲ್ಲ ಅಂತ ನೀವು ಕೇಳ್ಕೋಬಹುದು. 6 ಇಂಚ್ ಬಂದ್ರೂ ಏನೂ ಆಗಲ್ಲ. ಯಾವ ರೀತಿ ಅಂತ ನಾನು ಕೇಳಕ್ಕಾದ್ರೆ ನೋಡ್ಕೋಬಹುದು. ನೀವು ಈ ತರ ಹಿಂಗ್ ಇಟ್ಕೊಂಡು ಟೇಪು ಹಿಂಗ್ ನಾವು ಇಲ್ಲಿಂದ ಈ ಆರ್ಮೋಲ್ಡ್ನವರೆಗೂ ನಾವು ಈ ತರ ಸ್ಟ್ರೈಟ್ ಸ್ಕೇಲ್ ಇರುತ್ತಲ್ಲ, ಹಿಂಗೆ ಆರ್ಮೋಲ್ ಹತ್ರ ಹಿಂಗೆ ಇಟ್ಕೊಂಡು ಉದ್ದ ನೋಡ್ಕೋಬೇಕಾದ್ರೆ ಅವಾಗ ಬರೋದು ನಮ್ಗೆ 6 ಇಂಚ್ ಅನ್ನೋದು. ಹಿಂಗ್ ಸುತ್ತಾಳ್ಕೊಂಡು ಆರ್ಮೋಲ್ವರೆಗೂ ಹಿಂಗೆ ತಗೊಂಡ್ರೆ 6 ಇಂಚ್ ಅನ್ನೋದು ಸ್ಟ್ರೈಟ್ ಬರುತ್ತೆ. ಅದೇ ಮೆಜರ್ಮೆಂಟ್ ನ ನಾವು ಇಲ್ಲಿ ಇಟ್ಟಿರ್ತೀವಿ. ಅದರಿಂದ ಕೈ ಹ್ಯಾಂಡಿಂಗ್ ಕರೆಕ್ಟ್ ಆಗಿ ಹಾಕೋಬೇಕಾದ್ರೆ ಈ ಪೊಸಿಷನ್ ಈ ಡಿಸ್ಟೆನ್ಸ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಆವಾಗ ಇಲ್ಲಿ ಲೈನ್ಸ್ ಆಗಿರ್ಬೋದು, ಲೂಸ್ ಆಗಿರ್ಬೋದು, ಪರ್ಫೆಕ್ಟ್ ಆಗಿ ಬರುತ್ತೆ. ಇದರಿಂದ ನಿಮ್ಗೆ ಒಪ್ಕೊಳ್ಳುವಂಥದ್ದು ಬರುತ್ತೆ. ಮತ್ತೆ ಅದೇ ರೀತಿ ಕ್ಲೋಸ್ ನೆಕ್ ಕಟ್ ಮಾಡ್ಕೊಂಡು ಇದನ್ನ ನೋಡಿ ಬ್ಯಾಕ್ ಸೇಮ್ ಇದೇ ತರ ಕಟ್ ಮಾಡ್ಕೋಬಹುದು. ಫ್ರಂಟ್ ನ ಸೇಮ್ ಆಸ್ ಇಟ್ ಈಸ್ ಫ್ರಂಟ್ ಶೇಪ್ ಎಲ್ಲ ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬಹುದು. ಅದೇ ರೀತಿ ಫ್ರಂಟ್ ಅಲ್ಲಿ ಚೆಸ್ಟ್ ಫ್ಲಾಟು ರಿಂಕಲ್ಸ್ ಬರೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಇದ್ರಲ್ಲಿ ಬಂದ್ಬಿಟ್ಟು ಜಸ್ಟ್ ಆರ್ಮಲ್ ರಿಂಕಲ್ಸ್ ಏನಕ್ಕೆ ಬರುತ್ತೆ, ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅಂತ ಮಾತ್ರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನಾಳೆ ಕ್ಲೋಸ್ ನೆಕ್ ಅಲ್ಲಿ ಮಾಡ್ತೀನಲ್ಲ, ಇದರಲ್ಲಿ ಏನೇನು ಡೌಟ್ಸ್ ಕಾಮೆಂಟ್ ಮಾಡಿರ್ತೀರೋ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನೀಟಾಗಿ ತಿಳಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮುಂದಿನ ವಿಡಿಯೋ ಕಂಟಿನ್ಯೂ ಅನ್ನೋದು ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.